ಶ್ರೀ 1008 ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರ ಹಳ್ಳದಿಕೇರಿ ಹುಕ್ಕೇರಿಯಲ್ಲಿ ದಶಲಕ್ಷ್ಮಣ ನೋಪಿ ಕಳೆದ 10 ವರ್ಷದಿಂದ ಮಾಡುತ್ತಿದ್ದಾರೆ. 10ನೇ ದಿನದ ಮುಕ್ತಾಯದ ದಿನವಾದ ಇಂದು ಶ್ರೀ 1008 ಪಾರ್ಶ್ವನಾಥ ಹಾಗೂ 24 ತೀರ್ಥಂಕರಗಳಿಗೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪೂಜೆ ಹಾಗೂ ಪಲ್ಲಕ್ಕಿ ಉತ್ಸವ. ಶ್ರಾವಕ ಶ್ರಾವಕಿಯರು ಹೆಣ್ಣು ಮಕ್ಕಳು ಆರತಿ ಹಿಡಿದು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾದರು. ಬೆಳಗ್ಗೆಯಿಂದ ಅತಿ ವಿಜೃಂಭಣೆಯಿಂದ ಪೂಜಾ ವಿಧಾನಗಳು ಮಾಡಿ ಪುರೋಹಿತರಾದ ಶ್ರೀ ರಾಜು ಉಪಾಧ್ಯ ಮಾಧ್ಯಮದವರೊಂದಿಗೆ ಮಾತನಾಡಿ, ದಶಲಕ್ಷ್ಮಣ ನೋಪಿ 10 ದಿನದ ವಿಶೇಷ ಅರ್ಥ ಇರುವುದರಿಂದ ಈ ಪೂಜೆ ಭಾದ್ರಪದ ಪಂಚಮಿ ತಿಥಿಯಿಂದ ದಶಲಕ್ಷ್ಮಣ ಪರ್ವ ಪ್ರತಿಪದಾದಿಂದ ಚತುರ್ಥಿಯವರೆಗೆ ನೋಪಿ ವೃತ ಮಾಡಬೇಕಾಗುತ್ತದೆ. ಉತ್ತಮ ಕ್ಷೇಮ ಧರ್ಮ ಈ ತರ ಒಂದೊಂದು ದಿನಕ್ಕೆ ಒಂದೊಂದು ವಿಶೇಷ ಪೂಜೆ ಮತ್ತು ವೃತ ವಿಧಾನಗಳನ್ನ ಮಾಡಿ ಇಂದು ಸಮಾಪ್ತಿ ಮಾಡಿದರು. ನೋಪಿ ಶ್ರಾವಕಿಯರಾದ ಶ್ರೀಮತಿ ಸಂಗೀತಾ ನಿಲಜ್ಗಿ, ಶ್ರೀಮತಿ ಜ್ಯೋತಿ ಸೊಲ್ಲಾಪುರ, ಶ್ರೀಮತಿ ಮಂಜುಳಾ ಬೋಳೆ, ಶ್ರೀಮತಿ ಸುಮನ್ ಬಿಲ್, ಶ್ರೀಮತಿ ಶಾಂತಾ ಮುರುಗೋಡೆ, ಶ್ರೀಮತಿ ಜಯಶ್ರೀ ಪಾಟೀಲ್ ಇವರೆಲ್ಲರೂ ನೋಪಿಯ ವಿಶೇಷ ಪೂಜೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್, ಉಪಾಧ್ಯಕ್ಷರಾದ ಸಂಜಯ್ ನಿಲಜ್ಗಿ, ಕಾರ್ಯದರ್ಶಿಯಾದ ಕಿರಣ್ ಸೊಲ್ಲಾಪುರೆ ಮತ್ತು ಶ್ರೀ 1008 ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರ ಸರ್ವ ಸದಸ್ಯರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಹಳೆ ಕಾಲದಿಂದ ಒಂದು ಜೈನ ಧರ್ಮದಲ್ಲಿ ಒಂದು ಇತಿಹಾಸ ಅಂದರೆ ಇದಕ್ಕೆ ಈ ನಮ್ಮ ಭಾದ್ರಪದ ಪಂಚಮಿ ತಿಥಿಯಿಂದ ಹುಣ್ಣಿಮೆವರೆಗೆ ಒಂದು ಪರ್ಯೂಷನ್ ಪರ್ವ ಅಂತ ನಾವು ಸಂಸ್ಕೃತದಾಗ ಹೇಳ್ತಾರೋ, ಆಡು ಭಾಷೆದಾಗ ದಶಲಕ್ಷಣ ಪರ್ವ ಅಂತೇಳಿ ಹೇಳ್ತಾರೋ. ಅದಕ್ಕೆ ಮೊದಲನೇ ದಿವಸದಿಂದ ಪ್ರತಿಪದದಿಂದ ಚತುರ್ದಶಿವರೆಗೆ ಅದರೊಳಗೆ ಒಂದು 5-6 ನೋಪಿ ವ್ರತ ಬರ್ತಾವೆ. ಆ ನೋಪಿ ವ್ರತ ಅಂದ್ರೆ ಉತ್ತಮ, ಮೊದಲನೇದಂದ್ರೆ ಉತ್ತಮ ಕ್ಷಮ ಧರ್ಮ. ಇದೇ ಪ್ರಕಾರ ಉತ್ತಮ ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಕಿಂಚನ್ಯ, ಬ್ರಹ್ಮಚರ್ಯ ಅಂತೇಳಿ 10 ಧರ್ಮದ ವಿವರಣೆ ಮತ್ತು ವ್ರತ ಇರ್ತೈತಿ. ಅದಕ್ಕೆ ಮುಂಜಾನೆ ಬೆಳಿಗ್ಗೆ ಎದ್ದ ಪಂಚಮಿದಿಂದ ಗಣೇಶ ಚತುರ್ಥಿ ಮಾರನೇ ದಿವಸ ಅಂದರೆ ಪಂಚಮಿ ತಿಥಿಯಿಂದ ಮುಂಜಾನೆ 8 ಪಂಚಾಮೃತ ಅಭಿಷೇಕ ಭಗವಂತರದ ಮಾಡಿಕೊಂಡ ಸಂಧ್ಯಾವಂದನ ಸಕಲೀಕರಣ, ತದನಂತರ ನಮ್ಮದು ನೋಪಿ ವ್ರತ. ಮೊದಲನೇ ದಿವಸ ಸತ್ಯ ಧರ್ಮದ ಬಗ್ಗೆ, ಕ್ಷಮಾ ಧರ್ಮದ ಬಗ್ಗೆ. ಕ್ಷಮೆ ಅಂದರೆ ಏನನ್ನುವಂಥ ಒಂದು ಉದಾಹರಣೆಯಲ್ಲಿ ಒಂದು ಜೈನ ಧರ್ಮದ ಪ್ರಕಾರ ಉತ್ತಮ ಕ್ಷಮ, 2ನೇ ದಿವಸ ಮಾರ್ಧವ. ಈ ಪ್ರಕಾರ ಕೊನೆಗೆ ಚತುರ್ದಶಿ ಎಂದು ಅನಂತ ನೋಪಿ ಅಂತೇಳಿ ಬರ್ತೈತಿ. ಅನಂತ ನೋಪಿ ಅಂದ್ರೆ ಅನಂತ ವ್ರತ. ಅನಂತ ವ್ರತ ಬೆಳಗ್ಗೆ ಇವತ್ತು ಹುಣ್ಣಿಮೆ ದಿವಸ ವಿಸರ್ಜನೆ ಕಾರ್ಯಕ್ರಮ, ಆರತಿ, ಪಲ್ಲಕ್ಕಿ ಉತ್ಸವ ನೆರವೇರಿಸಿ ಇವತ್ತು ನಾವು ವಿಸರ್ಜನೆ ಮಾಡಿದೆವು. ಒಳ್ಳೆಯ ರೀತಿಯಿಂದ, ಒಳ್ಳೆಯ ವಿಜೃಂಭಣೆಯಿಂದ ನಾವಿವತ್ತು ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರ ಅಧ್ಯಕ್ಷಸ್ಥಾನದೊಳಗೆ, ಉಪಾಧ್ಯಕ್ಷ ಸಂಜಯ್ ನಿಲಜಿಯವರ ಒಂದು ಉಪಸ್ಥಿತಿಯೊಳಗೆ ಮತ್ತು ನಮ್ಮ ಕಾರ್ಯದರ್ಶಿ ಕಿರಣ್ ಸೊಲ್ಲಾಪುರಿಯವರ ನೇತೃತ್ವ, ರಾಯಪ್ಪ ಚಕ್ಕೂಡಿ ನೇತೃತ್ವ, ಅನಿಲ್ ಕರ್ನಾಟಕ ಧರ್ಮದಲ್ಲಿ ನಾವು ಏನಾದರೂ ತಪ್ಪು ಮಾಡಿದ್ರೆ ಇವತ್ತು ಕ್ಷಮೆ ಕೇಳೋ ದಿವಸ. ಮೊದಲನೇ ದಿವಸ ಕ್ಷಮ ಕೇಳಿರ್ತವೆ. ಕ್ಷಮ ಕೇಳಿನ ನಾವು ಪ್ರಾರಂಭ ಮಾಡಿರ್ತೇವೆ. ಅದೇ ಪ್ರಕಾರ 10 ದಿವಸ ಏನೋ ನಮ್ಮಲ್ಲಿ ಹಿಂಸೆ ಆಗಬಾರ್ದು. ಭಗವಂತರು ಹೇಳಿದರು, ಸಕಲ ಪ್ರಾಣಿಗಳ ಮೇಲೆ ದಯೆ ಇರಲಿ. ಅದರ ಸಕಲ
ಸುರೇಖ ಸುರೇಖ ಸುರೇಖನ ಮ್ಯಾಗ ಹಿಡ್ಲ ಜರ ಮ್ಯಾಗ ಹಾಂ ಹೆಂಗೆ ಹಿಡಿಬೇಕು ಪಾಲಿಕೆ ಅಥವಾ ಪಾಲಿಕೆಗೆ ತರ ಅವ್ರದ್ದು ಕೈ ರೋಹಿಣಿ ಕೈ ಐತಿ ಉಡಿತು ಕಾಕು ಉಡಿತು ಅವ್ರಿಗೆ श्रीमद्वरदातु परमेटिना सुप्रसन्ना वरदा भवन्तु श्रद्धान पौरस्य विशिष्ट शक्ति त्रयेण सम्यक् विराजमानं रत्नत्रयं मुक्तिना वरदा भवन्तु तीर्थ प्रवर्ति मत कीर्तनाथ विभूति तु सतिभावनासु रीतिं ददान् सुखयन्तु विद्यां देवी श्रीकन्यकाधिपति देवतौरौ द्वारस्य देवो देवता च कुर्वन्तु शान्तिं दिनभक्तिकाणाम् इति ग्रामि सर्वदेवता सुप्रसन्ना वरदा भवन्तु नमो पर्यन्तां स्वाहा सज्जनं करोमि स्वाहा संपूजकानां प्रतिपालकानां भगवान् देवीनां एवं सर्वप्रजानां भगवतदार्मिको पुण्यपालां
काले काले सूरजोवाव्याद्वयान्तु नाशनम् दुर्भिक्षं चौरमारिं चरमजगतां जीवलोके जैनेन्द्रं धर्मचक्रप्रभुततं सर्वसौख्यप्रदायि प्रत्वस्तकार्तिकर्माणि यंत्रराजाय श्रीपार्श्वनाथ दिनेन्द्राय देवी धर्मेन्द्र पद्मावतीर्णे नैवदामी परिवार देवता स्वस्थानं गच्छत अन्यथा शरणं नास्ति तमेव शरणं ज्वालामालिनी जन्मानी माता की जय। आचार्य शांति सागर महाराज की जय। ज्वालामालिनी माता की जय। दुर्गावती माता की जय। हिंसा परमो धर्म की जय। वेदांत शास्त्र की जय। जैन धर्म की जय। विश्व धर्म की जय। दयामय धर्म की जय। आत्मय धर्म की जय। ಹಳ್ಳೇದಿಕೆರೆ ಶ್ರೀ ಪಾರ್ಶ್ವನಾಥ ಜನಮಂದಿರ ಹಳ್ಳೇಕೆರೆ ಹುಕ್ಕೇರಿಯಲ್ಲಿ ದಶಲಕ್ಷ್ಮ ಪೂರ್ವವನ್ನು ಅತ್ಯಂತ ಯಶಸ್ವಿಯಾಗಿ 10 ದಿನದಿಂದ ನಮ್ಮ ಶ್ರಾವಕ ಹಾಗೂ ಶ್ರಾವಕಿಯರು ನಡೆಸಿಕೊಡಿಸಿ ಬಂದಿರ್ತಾರೆ. ನಮ್ಮ ಜೈನ ಧರ್ಮದಲ್ಲಿ ಈ ದಶಲಕ್ಷ್ಮ ಪರ್ವ ಏನಿದೆ ಅದು ಅತ್ಯಂತ ಮಹತ್ವದ ಇರುತ್ತದೆ. ಆದ ಕಾರಣ ಇದಕ್ಕೆ ಎಲ್ಲರಿಗೂ ನನ್ನ ಶುಭಾಶಯಗಳು.